ನಮಸ್ಕಾರ ಬ್ಯೂಟಿಫುಲ್ ಪೀಪಲ್, ವೆಲ್ಕಮ್ ಟು ಅನದರ್ ವ್ಲಾಗ್. ಸೊ ಚಾನಲ್ ಅಲ್ಲಿ ಹೊಸಬ್ರು ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ, ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ, ಸೊ ದಟ್ ನಂದು ಎಲ್ಲಾ ವಿಡಿಯೋಸ್ ಗಳ ನೋಟಿಫಿಕೇಶನ್ ನಿಮಗೆ ಸಿಗ್ತಾ ಇರುತ್ತೆ. ಇವತ್ತಂತೂ ಬೆಳಗ್ಗೆ ಎದ್ದಿದ ತಕ್ಷಣ ತುಂಬಾ ಡಿಮೋಟಿವೇಟೆಡ್, ಎನರ್ಜಿನೇ ಒಂಚೂರು ಎನರ್ಜಿ ಇದ್ದಿಲ್ಲ. ಆದ್ರೆ ನನಗೆ ತುಂಬಾ ದಿನದಿಂದ ರೆಗ್ಯುಲರ್ ವ್ಲಾಗ್ಸ್ ಗಳು ಮಾಡಬೇಕು, ರೆಗ್ಯುಲರ್ ವ್ಲಾಗ್ಸ್ ಗಳು ಅಪ್ಲೋಡ್ ಮಾಡಬೇಕು ಅಂತ ತುಂಬಾ ಆಸೆ ಇದೆ. ಡಿಮೋಟಿವೇಟ್ ಆಗಕ್ಕೆ ಮೈನ್ ಕಾರಣ ಏನ್ ಗೊತ್ತಾ? ವಿಡಿಯೋಸ್ ಅಲ್ಲಿ ವ್ಯೂಸ್ ಗಳು ಬರ್ತಾ ಇಲ್ಲ, ಲೈಕ್ಸ್ ಗಳು ಬರ್ತಾ ಇಲ್ಲ, ಅಂಡ್ ಮೋರ್ ಓವರ್ ಯಾವುದೇ ಕಾರಣಕ್ಕೂ ಒಂಚೂರು ಯಾವ್ದು ಒಂದು ರೆಸ್ಪಾನ್ಸ್ ಗಳು ಸಿಗ್ತಾ ಇಲ್ಲ. ಅದೇ ಒಂದು ಕಾರಣದಿಂದ ನನಗೆ ಮೇಜರ್ ಆಗಿ ಡಿಮೋಟಿವೇಟ್ ಆಗಿರೋದು. ಯಾಕೆಂದ್ರೆ ಲಾಸ್ಟ್ ಟೈಮ್ ನಂದು ಪ್ರೀವಿಯಸ್ ಒಂದು ಚಾನಲ್ ಇತ್ತು, ಆಲ್ಮೋಸ್ಟ್ 1500 ಸಬ್ಸ್ಕ್ರೈಬರ್ಸ್ ಇತ್ತು. ನಾನೇನ್ ಮಾಡಿದೆ, ಸಿಕ್ಕಾಪಟ್ಟೆ ಈ ನಿಚ್ ಗಳು ಗೊತ್ತಿಲ್ದೇನೆ, ಕಂಟೆಂಟ್ ಗಳು ಯಾವ್ದು ಅಪ್ಲೋಡ್ ಮಾಡ್ಬೇಕು ಅಂತ ಗೊತ್ತಿಲ್ದೇನೆ ಸ್ಟ್ರೈಕ್ಸ್ ಗಳೆಲ್ಲ ಬಂದು, ಆಮೇಲಿಂದ ನಂದು ಯೂಟ್ಯೂಬ್ ಚಾನಲ್ ಬಂದು ಶಾಡೋ ಬ್ಯಾನ್ ಆಗೋಯ್ತು. ವಿಡಿಯೋಸ್ ಅಪ್ಲೋಡ್ ಮಾಡಿದ್ರು, ಏನೇ ಅಪ್ಲೋಡ್ ಮಾಡಿದ್ರು, ಶಾರ್ಟ್ಸ್ ಅಪ್ಲೋಡ್ ಮಾಡಿದ್ರು ಯಾವ್ದು ರೀಚ್ ಇರ್ತಿತ್ತಿಲ್ಲ, ವ್ಯೂಸ್ ಗಳು ಬರ್ತಾ ಇತ್ತಿಲ್ಲ. ಸೊ ಇಂದ ನನಗೆ ತುಂಬಾನೇ ಬೇಜಾರಾಗಿ ಆ ಚಾನಲ್ ನ ಡಿಲೀಟ್ ಮಾಡಿ ಹೊಸದಾಗಿ ಚಾನಲ್ ಸ್ಟಾರ್ಟ್ ಮಾಡಿದೀನಿ. ಹೊಸದಾಗಿ ಸ್ಟಾರ್ಟ್ ಮಾಡಿದ ಚಾನಲ್ ಆಲ್ಮೋಸ್ಟ್ 2 months ಆಗಿದೆ. ಸುಮಾರು ವಿಡಿಯೋಸ್ ಗಳು ಅಪ್ಲೋಡ್ ಮಾಡಿದೀನಿ, 120 ವಿಡಿಯೋಸ್ ಗಳು ಅಪ್ಲೋಡ್ ಮಾಡಿದೀನಿ, ಅಂಡ್ 180 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ನನಗೆ ಅವ್ರನ್ನ ಯಾರನ್ನೂ ಬೇಜಾರು ಮಾಡೋದು ಬೇಡ ಅಂದ್ಬಿಟ್ಟು ನಾನು ಲಿಟ್ರಲಿ ರೆಗ್ಯುಲರ್ ವ್ಲಾಗ್ಸ್ ಗಳು ಮಾಡಬೇಕು ಅಂತ. ಇನ್ನೊಂದು ಬೇಜಾರು ಸಂಗತಿ ಏನ್ ಗೊತ್ತಾ, ನಾವು ನಮ್ಮ ಮೇಲೇನೆ ಡೌಟ್ ಪಡ್ತೀವಿ ಆಯ್ತಾ. ನಾವು ಮಾಡ್ತಿರೋ ಕಂಟೆಂಟ್ ಚೆನ್ನಾಗಿಲ್ವೇನೋ, ಜನರಿಗೆ ರೀಚ್ ಹೋಗ್ತಾ ಇಲ್ಲ, ಜನರು ನೋಡ್ತಾ ಇಲ್ಲ, ಲೈಕ್ ಮಾಡ್ತಾ ಇಲ್ಲ. ಆಬ್ವಿಯಸ್ಲಿ ಆಲ್ಗೋರಿದಮ್ ಸಪೋರ್ಟ್ ಮಾಡಲ್ಲ. ಸೊ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಆಲ್ಗೋರಿದಮ್ ಟೆಸ್ಟಿಂಗ್ ಸ್ಟೇಜಲ್ಲಿ ಇರುತ್ತೆ. ನಾವು ಅದ್ರ ಬಗ್ಗೆ ಯೋಚನೆ ಮಾಡಲ್ಲ, ನಮ್ಮ ವಿಡಿಯೋಸ್ಗಳು ಅಪ್ಲೋಡ್ ಮಾಡ್ತಾ ಇದ್ದೀವಿ ಆ್ಯಂಡ್ ಲೈಕ್ಸ್ ಬರ್ತಾ ಇಲ್ಲ, ವ್ಯೂಸ್ ಬರ್ತಾ ಇಲ್ಲ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಡಿಮೋಟಿವೇಟ್ ಆಗ್ಬಿಡ್ತೀವಿ. ಸೊ ನನಗೂ ಅದೇ ಥರನೇ ಲಿಟ್ರಲಿ 2-2.5 ತಿಂಗಳಿಂದ ವೀಡಿಯೋಸ್ಗಳು ಮಾಡ್ತಾ ಆ್ಯಂಡ್ ವ್ಯೂಸ್ಗಳು ಯಾವಾಗ ಬರ್ತಾ ಇಲ್ಲ, ಯಾವಾಗ ಲೈಕ್ಸ್ಗಳು ಬರ್ತಾ ಇಲ್ಲ, ನನಗೂ ಒಂಥರ ಡಿಮೋಟಿವೇಟ್ ಆಗೋಯ್ತು. ನನಗೂ ನಾನು ಮಾಡೋ ಕಂಟೆಂಟ್ ಮೇಲೆ ನನಗೆ ಡೌಟು, ಲೈಕ್ ಏನು ಕಂಟೆಂಟ್ ಚೆನ್ನಾಗಿಲ್ವೇನೋ, ನಾನು ಮಾತಾಡ್ತಿರೋದು ಚೆನ್ನಾಗಿಲ್ವೇನೋ, ಇಲ್ಲಾಂದರೆ ಯಾಕೆ ನನಗೆ ಆ್ಯಕ್ಚುಲಿ ಏನೋ ಪಬ್ಲಿಕ್ಸ್ ಜೊತೆ ಕನೆಕ್ಟ್ ಆಗ್ತಾ ಇಲ್ಲ, ಯಾಕೆ ಅವರು ಲೈಕ್ ವ್ಯೂಸ್ ಯಾಕೆ ಬರ್ತಾ ಇಲ್ಲ, ಯಾಕೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಅನ್ನೋದು ನನಗೂ ನನ್ನ ಮೇಲೇನೆ ಡೌಟ್ ಶುರು ಆಗಿತ್ತು ಆಯ್ತಾ. ಸೊ ನಾನೇನು ಯೋಚನೆ ಮಾಡಿದೆ, ಓಕೆ ನನ್ನ ಕಂಟೆಂಟ್ಸು ಸರಿ ಇಲ್ವೋ, ಸರಿ ಇದೆಯೋ ಅದು ಲೇಟರ್ ಆನ್ ಪಾರ್ಟ್ಸಲ್ಲಿ ಗೊತ್ತಾಗುತ್ತೆ. ಸೊ ಲಿಟ್ರಲಿ ನಾನು ಇವಾಗ ಏನೂ ಮಾಡಿಲ್ಲ ಅಂದರೆ, ಈಗ ನಾನು ಮೋಟಿವೇಟ್ ಆಗಿ ನಾನು ವೀಡಿಯೋಸ್ಗಳು ಶೂಟ್ ಮಾಡ್ತಾ ಇಲ್ಲ, ಕಂಟೆಂಟ್ಸ್ಗಳು ಕ್ರಿಯೇಟ್ ಮಾಡ್ತಾ ಇಲ್ಲ ಅಂದರೆ ಹೇಗೆ ತಾನೇ ರೀಚ್ ಸಿಗುತ್ತೆ, ಹೇಗೆ ಅದು ಪಬ್ಲಿಕ್ಸ್ಗೆ ಹೋಗುತ್ತೆ? ನಾನು ಏನೂ ಮಾಡಿಲ್ಲ ಅಂದರೆ ವಾಟ್ ಈಸ್ ದ ಪಾಯಿಂಟ್ ಆಫ್ ಮೀ ಕ್ರಿಯೇಟಿಂಗ್ ಅ ಚಾನಲ್ ಅಲ್ವಾ? ಸೊ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ನಾನು ರೀಸ್ಟಾರ್ಟ್ ಮಾಡಿದೆ. ಸೊ ಲಿಟ್ರಲಿ ನಾನು ಫ್ಯೂಚರಿಗೆ ಲೈಕ್ ರೆಗ್ಯುಲರ್ ವ್ಲಾಗ್ಸ್ಗಳು ಮಾಡಬೇಕು ಅಂತ ಕಂಪ್ಲೀಟಾಗಿ ರೆಡಿ ಆಗ್ಬಿಟ್ಟಿದ್ದೀನಿ, ವಾಟ್ ಎವರ್ ಮೇ ಬಿ ದ ಟಾಪಿಕ್ ಆಯಿತಾ. ಸೊ ಜಸ್ಟ್ ರೆಗ್ಯುಲರ್ ವೀಡಿಯೋಸ್ಗಳು ಮಾಡಬೇಕು, ಅಪ್ಲೋಡ್ ಮಾಡಬೇಕು ಅನ್ನೋದು ನಂದು ಇವಾಗ ಕರೆಂಟ್ಲಿ ಇರೋ ಕನ್ಸರ್ನ್ ಆಯಿತಾ. ಮತ್ತು ಇನ್ನೊಂದು ಏನು ಗೊತ್ತಾ ಗೈಸ್, ನಾನು ಆ್ಯಸ್ ಅ ಬಿಗಿನರ್ ಯೂಟ್ಯೂಬರ್ ಆಯಿತಾ, ನಾನೇನು ಮಾಡ್ತೀನಿ, ನಂದು ಇನ್ನೊಂದು ಮಿಸ್ಟೇಕ್ ಇದೆ. ಇನ್ನೊಂದು ಮಿಸ್ಟೇಕ್ ಏನಂದರೆ, ನಾನು ಲಿಟ್ರಲಿ ದೊಡ್ಡ ಯೂಟ್ಯೂಬರ್ಸ್ ಜೊತೆ ನನ್ನ ಕಂಪೇರ್ ಮಾಡ್ಕೋತೀನಿ. ಅವ್ರದ್ದು ವ್ಯೂಸ್ಗಳು ನೋಡಿ 600K ಹೋಗುತ್ತೆ, 100K ಹೋಗುತ್ತೆ, 1 million ಹೋಗುತ್ತೆ. ನಂದು ವ್ಯೂಸ್ಗಳು ನೋಡಿ ಲೈಕ್ 10-20 ಬೀಳುತ್ತೆ. ಸೊ 2 ಲೈಕ್ಸ್ ಬರೋದು, ಅದು ನಮಗೆ ಗೊತ್ತಿರೋರು ಯಾರೋ ಲೈಕ್ ರೆಗ್ಯುಲರ್ ಫ್ರೆಂಡ್ಸ್ಗಳು, ಇಲ್ಲಾಂದ್ರೆ ರೆಗ್ಯುಲರ್ ನಮ್ಮ ವಿಡಿಯೋಸ್ ನೋಡೋರು ಒಂದಿಷ್ಟು ಜನ ಲೈಕ್ಸ್ಗಳು ಮಾಡ್ತಾರೆ. ನಾವು ಆಸ್ ಅ ಬಿಗಿನರ್ ಯೂಟ್ಯೂಬರ್ಸ್ ನಾವು ಸಿಕ್ಕಾಪಟ್ಟೆ ಕಂಪ್ಯಾರಿಸನ್ ಮಾಡ್ತೀವಿ ಬೇರೆಯವ್ರ ಜೊತೆ. ಅದು ಒಂದು ಮೇಜರ್ ಪಾಯಿಂಟ್ ಡಿಮೋಟಿವೇಟ್ ಆಗೋದಿಕ್ಕೆ ಅಂತ ನನಗೆ ಅನ್ಸುತ್ತೆ. ಸಮ್ಟೈಮ್ಸ್ ಹೆಂಗ್ ಸಿಚುವೇಶನ್ ಯಾವ ತರ ಆಗುತ್ತೆ ಅಂದ್ರೆ, ನನಗೆ ಲಿಟ್ರಲಿ ನನಗೆ ಅನ್ಸುತ್ತೆ ನನ್ನ ಕೈಲಿ ಆಗಲ್ಲ ಇನ್ನು ಮುಂದಕ್ಕೆ. ಸೊ ಈ ಯೂಟ್ಯೂಬ್ ಕತೆ ಆಗಲಿ, ಇನ್ಸ್ಟಾಗ್ರಾಮಲ್ಲಿ ಕಂಟೆಂಟ್ ಕ್ರಿಯೇಷನ್ ನಮ್ಮದು ಕೆಲಸ ಅಲ್ಲ, ನಮ್ಮ ಕೈಲಿ ಆಗಲ್ಲ ಅಂತ ಅನ್ಸೋ ಮಟ್ಟಿಗೆ ನನಗೆ ಡಿಮೋಟಿವೇಟ್ ಆಗಿದ್ದು ಇದೆ. ಇವತ್ತು ಅಷ್ಟೇ ನಾನು ಲಿಟ್ರಲಿ ಈ ವಿಡಿಯೋ ಶೂಟ್ ಮಾಡೋದಕ್ಕಿಂತ ಮುಂಚೆ ಐ ಆಮ್ ಲೈಕ್ ಲಿಟ್ರಲಿ ಡಿಮೋಟಿವೇಟೆಡ್ ಆಯ್ತಾ. ಒಂಚೂರು ಎನರ್ಜಿ ಇಲ್ಲ, ನಿಮ್ಗೆ ಆಗ್ಲೇ ಹೇಳ್ದಂಗೆ. ಬಟ್ ಕಡೆಗೂ ನಾನು ಏನು ಯೋಚನೆ ಮಾಡಿದೆ, ಓಕೆ ಎನರ್ಜಿ ಇಲ್ಲ, ಬಟ್ ವೈ ಡಿಡ್ ಐ ಸ್ಟಾರ್ಟ್ ಇಸ್ ದ ಹೋಲ್ ಪಾಯಿಂಟ್. ನಾನು ಏನಕ್ಕೋಸ್ಕರ ನಾನು ಯೂಟ್ಯೂಬ್ ಚಾನಲ್ ಹಳೆದ್ನ ಡಿಲೀಟ್ ಮಾಡಿದೆ, ಏನಕ್ಕೆ ಹೊಸ ಚಾನಲ್ ಕ್ರಿಯೇಟ್ ಮಾಡಿದೆ, ಏನ್ ಮೋಟೋ ಇಟ್ಕೊಂಡು ನಾನು ಸ್ಟಾರ್ಟ್ ಮಾಡಿದೆ ಅನ್ನೋದನ್ನ ಯೋಚನೆ ಮಾಡಿದಾಗ ಎಲ್ಲೋ ಒಂಚೂರು ಮನಸ್ಸಿನೊಳಗೆ ಇದ್ದಿದ್ದ ಆ ಬೆಂಕಿ ಉರಿಯಕ್ಕೆ ಶುರು ಆಯ್ತು. ಸೊ ಲಿಟ್ರಲಿ ನಾನು ಅದಕ್ಕೆ ಯೋಚನೆ ಮಾಡಿದೆ, ಓಕೆ ಇವತ್ತು ಯಾವ್ದಾದ್ರು ಒಂದು ವ್ಲಾಗ್, ಯಾವ್ದೋ ಒಂದು ಟಾಪಿಕ್ ಬಗ್ಗೆ ವ್ಲಾಗ್ ಮಾಡೋಣ, ಕ್ರಿಯೇಟ್ ಮಾಡೋಣ. ಯೋಚನೆ ಮಾಡಿದಾಗ ನಾನು ಏನಕ್ಕೆ ಡಿಮೋಟಿವೇಟ್ ಆಗಿದ್ದೀನಿ ಅಂತ ಅದ್ರ ಬಗ್ಗೆ ನಾನು ಮಾತಾಡಿದ್ರೆ ಒಂದಷ್ಟು ಜನರಿಗೆ ನಂತರ ಯಾರೋ ಡಿಮೋಟಿವೇಟ್ ಆಗಿರೋರು ಅವ್ರಿಗೂ ಹೆಲ್ಪ್ ಆಗ್ಬಹುದು ಅಂತ ನಾನು ಅನ್ಕೊಂಡೆ. ಗೈಸ್, ನಾನು ಲಿಟ್ರಲಿ ಒಂದು ಮಾತಾಡಲ್ಲ, ನಿಮಗೆ ಆಕ್ಚುಲಿ ಕಂಟೆಂಟ್ ಕ್ರಿಯೇಷನ್ ಮಾಡಬೇಕು, ನಿಮಗೊಂದು ಯೂಟ್ಯೂಬರ್ ಆಗಬೇಕು, ಇನ್ಸ್ಟಾಗ್ರಾಮ್ ಅಲ್ಲಿ ಕಂಟೆಂಟ್ ಕ್ರಿಯೇಷನ್ ಮಾಡಬೇಕು ಅಂದ್ರೆ ನಿಮ್ಮನ್ನ ನೀವೇ ಮೋಟಿವೇಟ್ ಮಾಡ್ಕೋಬೇಕು. ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ಎಷ್ಟೇ ಮೋಟಿವೇಶನಲ್ ವಿಡಿಯೋಸ್ಗಳು ನೋಡಿ, ಎಷ್ಟೇ ಮೋಟಿವೇಶನಲ್ ಕಂಟೆಂಟ್ಸ್ಗಳು ನೋಡಿ, ನಿಮ್ ಒಳಗಡೆ ಬೆಂಕಿ ಇಲ್ಲ ಅಂದ್ರೆ ಹೇಗೆ ನೀವು ಮೋಟಿವೇಟ್ ಆಗ್ತೀರಾ? ನೀವು ಎಷ್ಟೇ ವಿಡಿಯೋಸ್ಗಳು ನೋಡಿದ್ರು ಮೋಟಿವೇಟ್ ಆಗಲ್ಲ. ಮೋಟಿವೇಶನ್ ಇಸ್ ಸಮಥಿಂಗ್ ವಿಚ್ ಶುಡ್ ಕಮ್ ಫ್ರಮ್ ಇನ್ಸೈಡ್. ಲೈಕ್
ನಿಮಗೆ ಒಳಗಡೆಯಿಂದಾನೇ ಮೋಟಿವೇಶನ್ ಬರಬೇಕು. ಓಕೆ, ನಾನು ಏನಾದ್ರೂ ಒಂದು ಮಾಡಬೇಕು, ಬೆಳಿಬೇಕು ಅಂದ್ಬಿಟ್ಟು ಮೋಟಿವೇಶನ್ ಯಾವಾಗ ಬರುತ್ತೆ ಅಂತಂದ್ರೆ ಆಕ್ಷನ್ ತೆಗ್ದಾಗ. ಕ್ಯಾಮ್ರಾ ತಗೊಂಡು ಇವತ್ತೊಂದು ವ್ಲಾಗ್ ಕ್ರಿಯೇಟ್ ಮಾಡ್ತೀನಿ, ಇದನ್ನ ಅಪ್ಲೋಡ್ ಮಾಡ್ತೀನಿ. ಅದಕ್ಕೆ 1 ಲೈಕ್ ಬರ್ಬೋದು, 2 ಲೈಕ್ ಬರ್ಬೋದು, ಬಟ್ ಅಪ್ಲೋಡ್ ಮಾಡಿದ್ದೀನಿ. ನನ್ನ ಪಾರ್ಟ್ ಆಫ್ ದ ಜಾಬ್, ನಾನು ಮಾಡಬೇಕಾಗಿದ್ದೇನು ಕೆಲಸ ಇತ್ತು ಆ ಕೆಲಸ ನಾನು ಮಾಡಿದ್ದೀನಿ. ಲಿಟ್ರಲಿ ಅದಕ್ಕೆ ರಿಸಲ್ಟ್ಸ್ ಬರುತ್ತೋ ಇಲ್ವೋ ಅದು ಆಮೇಲೆ ನೋಡೋಣ. ಈಗ ನಾನು ಮಾಡಬೇಕಾಗಿದ್ದನ್ನ ಮಾಡಿಲ್ಲ ಅಂತ ಹೇಳಿದ್ರೆ ರಿಸಲ್ಟ್ ಯಾವ ಥರ ಬರುತ್ತೆ, ರಿಸಲ್ಟ್ ಎಲ್ಲಿಂದ ಬರುತ್ತೆ ಅಲ್ವಾ? ಈ ವ್ಲಾಗು ಇಟ್ಸ್ ನಾಟ್ ಅಬೌಟ್ ಪರ್ಫೆಕ್ಷನ್, ಆಯ್ತಾ? ಇಟ್ಸ್ ಅಬೌಟ್ ಮೀ ಶೋಯಿಂಗ್ ಅಪ್ ಆ್ಯಂಡ್ ಕ್ರಿಯೇಟಿಂಗ್ ಅ ಕಂಟೆಂಟ್ ಆರ್ ಕ್ರಿಯೇಟಿಂಗ್ ಅ ವ್ಲಾಗ್. ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ನನಗೆ ಟಾಪಿಕ್ಸ್ಗಳು ಸಿಗ್ತಾ ಇಲ್ಲ ಅಂತ ನಾನು ಅಂದ್ಕೊಳ್ಳೋದು. ಎಷ್ಟೋ ಇದೆ ಪ್ರಪಂಚದಲ್ಲಿ, ಎಷ್ಟೋ ಟಾಪಿಕ್ಸ್ಗಳಿದಾವೆ. ಸೊ ನಾನು ಇವತ್ತು ಈ ವ್ಲಾಗ್ ಏನಿದೆ ಇದು ಪರ್ಫೆಕ್ಟ್ ಇಲ್ದೇನೆ ಇರ್ಬೋದು, ಬಟ್ ನಾನು ಅಟ್ ಲೀಸ್ಟ್ ಐ ಟುಕ್ ಅನ್ ಅಟೆಂಪ್ಟ್ ಟು ಕ್ರಿಯೇಟ್ ಅ ವ್ಲಾಗ್, ಆಯ್ತಾ? ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮೀ. ಸೊ ಒಂದೇ ದಿನದಲ್ಲಿ ಎಲ್ಲಾನು ಆಗಲ್ಲ, ಬಟ್ ಒಂದಿನ ಆಗುತ್ತೆ ಅನ್ನೋದು ನಾನು ಯಾವುದೇ ಕಾರಣಕ್ಕೂ ಏನಕ್ಕೋಸ್ಕರ ಸ್ಟಾರ್ಟ್ ಮಾಡಿದೆ ಅನ್ನೋದನ್ನ ಮರೆಯದೇನೆ ನಾನು ಆ ಕೆಲಸನ ಮಾಡಬೇಕು ಅನ್ನೋದು ವೆರಿ ಇಂಪಾರ್ಟೆಂಟ್. ಗೈಸ್, ಫೈನಲಿ ಆಗಿ ಒಂದು ಮಾತು ಹೇಳ್ತಾ ಇದ್ದೀನಿ, ನೀವು ಯಾವತ್ತೂ ನೀವು ಮೋಟಿವೇಟ್ ಆಗಕ್ಕೆ ಕಾಯ್ತಾ ಇದ್ರೆ ಜಸ್ಟ್ ಕೀಪ್ ವೇಟಿಂಗ್, ಆಯ್ತಾ? ಒಳ್ಳೆ ಟೈಮ್ ಯಾವತ್ತೂ ಬರಲ್ಲ, ಒಳ್ಳೆ ಟೈಮ್ನ ನಾವು ಕ್ರಿಯೇಟ್ ಮಾಡ್ಬೇಕು. ಸೊ ನೀವು ಇವತ್ತು ನಾನು ಮೋಟಿವೇಟೆಡ್ ಇಲ್ಲ, ನನಗೆ ಎನರ್ಜಿ ಇಲ್ಲ ಅಂತ ನೀವು ಕಾಯ್ತಾ ಇದ್ರೆ ನೀವು ನಿಮ್ಮ ಜೀವಮಾನ ಇಡೀ ಕಾಯ್ತಾನೆ ಇರ್ತೀರಾ. ಹೇಗಿದೆ ಹಾಗೆ ಸ್ಟಾರ್ಟ್ ಮಾಡಿ. ನಿಮ್ಗೆ ಏನ್ ಅನ್ಸುತ್ತೋ ತೆಗೆದು ಫೋನ್ ತೆಗೀರಿ, ಇಲ್ಲ ಕ್ಯಾಮ್ರಾ ತೆಗೀರಿ, ವಿಡಿಯೋಸ್ಗಳು ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡಿ. ಹೆಂಗಿದೆ ಹಂಗೆ ಅಪ್ಲೋಡ್ ಮಾಡಿ. ಜನ ಕನೆಕ್ಟ್ ಆಗೋದು ಲೇಟರ್ ಪಾರ್ಟ್, ನಿಮ್ ವಿಡಿಯೋಸ್ ಓಡೋದು ಲೇಟರ್ ಪಾರ್ಟ್. ನೀವು ಯಾವ ಕಂಡೀಷನ್ ಅಲ್ಲಿ ಇದ್ದೀರಾ ಅದೇ ಕಂಡೀಷನ್ ಅಲ್ಲಿ ಪರ್ಫೆಕ್ಷನ್ ಒಂದೇ ದಿನದಲ್ಲಿ ಬರಲ್ಲ, ಬಟ್ ಹೋಗ್ತಾ ಹೋಗ್ತಾ ಪರ್ಫೆಕ್ಷನ್ ಬರುತ್ತೆ. ಸೊ ನೀವು ಸ್ಟಾರ್ಟೇ ಮಾಡಿಲ್ಲ ಅಂದ್ರೆ ನಿಮಗೆ ಆ ಮೋಟಿವೇಶನ್ ಸಿಗಲ್ಲ, ಮತ್ತೆ ಒಳ್ಳೆ ಟೈಮು ಬರಲ್ಲ, ಒಳ್ಳೆ ದಿನನೂ ಬರಲ್ಲ, ಮತ್ತೆ ನೀವು ವಿಡಿಯೋಸ್ ಗಳು ಮಾಡೋದು ಇಲ್ಲ. ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಸೊ ಅಟ್ ಲೀಸ್ಟ್ ನಿಮಗೆ 0.1% ಆದ್ರೂ ಮೋಟಿವೇಶನ್ ಸಿಕ್ಕಿರ್ಬೋದು ಅಂತ ನನಗನ್ಸುತ್ತೆ. ಹಾಗೆ ನಿಮಗೆ ಮೋಟಿವೇಶನ್ ಆಗಿದ್ರೆ ಒಂದು ಕಮೆಂಟ್ ಮಾಡಿ, ಹಾಗೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಕ್ ಮರಿಬೇಡಿ. ಸೊ ಗೈಸ್, ಈ ವ್ಲಾಗ್ ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸಿಕ್ಕನ ಇನ್ನೊಂದು ವ್ಲಾಗ್ ಅಲ್ಲಿ, ಇನ್ನೊಂದು ವಿಡಿಯೋದಲ್ಲಿ. ಸೊ ಮತ್ತಷ್ಟು ಒಳ್ಳೊಳ್ಳೆ ಟಾಪಿಕ್ ಬಗ್ಗೆ ಮಾತಾಡೋಣ ಅಂತ ಅನ್ಕೊಂಡಿದ್ದೀನಿ. ನಿಮ್ ಸಪೋರ್ಟ್ ಹೀಗೆ ಇರ್ಲಿ. ಕೀಪ್ ಸಪೋರ್ಟಿಂಗ್. ಲವ್ ಯು ಆಲ್. ಬೈ ಬಾಯ್.